ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈಸೂರು ಸ್ಟಾರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಏನು ರೆಸಿಪಿ ತೊಗೊಂಡು ಬಂದಿದ್ದೀನಪ್ಪ ಅಂತ ಹೇಳಿದ್ರೆ ಪನ್ನೀರ್ ವೆಜಿಟೇಬಲ್ ಕಟ್ಲೆಟ್. ಇದು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿರುತ್ತೆ. ಮಕ್ಕಳು ಸ್ಕೂಲು ಕಾಲೇಜಿಂದ ಬಂದಾಗ ನಾವು ಈಸಿಯಾಗಿ ಇದನ್ನು ಮಾಡಿಕೊಡ್ಬೋದು. ಪನ್ನೀರ್ ವೆಜಿಟೇಬಲ್ ಕಟ್ಲೆಟ್ನ ಹೇಗೆ ಮಾಡೋಣ ಅಂತ ಈಗ ನೋಡ್ಕೊಂಡು ಬರೋಣವಾ ಗೈಸ್? ಬನ್ನಿ. ಒಂದು ಬೌಲ್ ತಗೊಂಡಿದ್ದೇನೆ. ಇವಾಗ ಪನ್ನೀರ್ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಪನ್ನೀರು ಇದು ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೇನೆ. ಸ್ವಲ್ಪ ಈ ಥರ ತರ್ತರಿಯಾಗಿ ನೀವು ಕೂಡ ಹೀಗೆ ಮಾಡ್ಕೊಳ್ಳಿ. ಇವಾಗ ಕ್ಯಾರೆಟ್ ಹಾಕ್ಕೊಳ್ಳೋಣ. ಕ್ಯಾರೆಟ್ನ ತುರ್ಕೊಂಡಿದ್ದೇನೆ. ಒಂದು ಚಿಕ್ಕ ಬೌಲಷ್ಟು, ನೀವು ಒಂದು ಕ್ಯಾರೆಟ್ ತೊಗೊಂಡ್ರೆ ಸಾಕಾಗುತ್ತೆ. ಇವಾಗ ಬೀಟ್ರೇಟ್ ಹಾಕ್ಕೊಳ್ಳೋಣ. ಇದು ಕೂಡ ತುರ್ಕೊಂಡಿರೋದೇನೆ. ಎಲೆಕೋಸು ತಗೊಂಡಿದ್ದೇನೆ, ಅದು ಕೂಡ ತುರ್ಕೊಂಡಿರೋದೇನೆ. ಆಲೂಗೆಡ್ಡೆ ತುರ್ಕೊಂಡಿರ ಸೇಮ್ ಟು ಸೇಮ್ ಎಲ್ಲ ಕೂಡ ವೆಜಿಟೇಬಲ್ ಎಲ್ಲ ಹೀಗೆ ತುರ್ಕೊಂಡಿರೋದು. ಇವಾಗ ಕಡ್ಲೆಟ್ ಹಾಕೋತಾ ಇದ್ದೇನೆ. ನೀವು ಓಟ್ಸು ಕೂಡ ಗ್ರೈಂಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೋದು. ನಾನಿವಾಗ ಕಡ್ಲೆಟ್ ಸೇರಿಸ್ತಾ ಇದ್ದೇನೆ. 3 ಸ್ಪೂನು, 2 ಸ್ಪೂನ್, 3 ಸ್ಪೂನ್, 3 ಸ್ಪೂನ್ ಹಾಕಿದ್ದೀನಿ ಕಡ್ಲೆಟ್ಟು. 2 ಹಸಿಮೆಣಸಿಕಾಯಿನ ಸಣ್ಣದಾಗಿ ಹಚ್ಕೊಂಡಿದ್ದೇನೆ. ಇವಾಗ ಅದು ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಈರುಳ್ಳಿ ಕೂಡ 1 ಈರುಳ್ಳಿ ಸಣ್ಣಗೆ ಹಚ್ಕೊಂಡಿದ್ದೇನೆ. ಮಿಕ್ಸ್ ಮಾಡ್ಕೊಳ್ಳೋಣ. 1 ಸ್ಪೂನ್ ಉಪ್ಪು ಹಾಕ್ಕೊಳ್ಳೋಣ. ಪುಡಿ ಉಪ್ಪನ್ನ, ಗರಂ ಮಸಾಲ ಹಾಕ್ಕೊಳ್ಳೋಣ. 1 ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾ ಇದ್ದೇನೆ. ಲೆಮನ್ ಹಾಕ್ತಾ ಇದ್ದೇನೆ. ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಈ ಥರ ಮಿಕ್ಸ್ ಆಗಬೇಕು. ನೋಡಿ, ಇವಾಗ ಮಿಕ್ಸ್ ಆಗಿದೆ. ಎಲ್ಲ ವೆಜಿಟೇಬಲ್ಸ್, ಪನ್ನೀರು ಎಲ್ಲ ಮಿಕ್ಸ್ ಆಗಿದೆ. ಈಗ ಉಂಡೆ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಉಂಡೆ ಆಗಬೇಕು. ಶೇಪ್ ಎಲ್ಲ ಹೀಗೆ ಇರಬೇಕು. ಮಕ್ಕಳಿಗೆ ಕೊಟ್ಟರೆ ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ. ನೋಡಿ, ಈ ಶೇಪಲ್ಲಿ ಇರಬೇಕು. ಮಕ್ಕಳಿಗೆ ಖುಷಿ ಆಗುತ್ತೆ ಈ ಥರ ಕೊಟ್ಟರೆ. ಈವ್ನಿಂಗ್ ಸ್ನ್ಯಾಕ್ಸಲ್ಲಿ ಈ ಥರ ಮಾಡಿಕೊಡ್ಬೇಕು ನಾವು. ಇವಾಗ ರೆಡಿಯಾಗಿದೆ. ಎಳ್ಳು ತಗೊಂಡಿದ್ದೇನೆ ಕೋಟಿಂಗ್ ಮಾಡಲಿಕ್ಕೆ. ಕೋಟಿಂಗ್ ಮಾಡೋಣ ಇವಾಗ. ನೋಡಿ, ಕೋಟಿಂಗ್ ಆಗಿದೆ. ಈ ಥರ ಮಾಡ್ಕೋಬೇಕು. ನೋಡಿ, ಕೋಟಿಂಗ್ ಮಾಡ್ತಾ ಇದ್ದೇನೆ. ತುಂಬ ಚೆನ್ನಾಗಿ ಬರುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ನೋಡಿ. ಈಗ ರೆಡಿಯಾಗಿದೆ. ಇವಾಗ ಒಂದು ತವೆ ಇಟ್ಕೊಂಡು ಫ್ರೈ ಮಾಡೋಣ. ಇವಾಗ ಒಂದು ಪ್ಯಾನ್ ಇಟ್ಕೊಳ್ಳೋಣ ಸ್ಟವ್ ಮೇಲೆ. ಇವಾಗ ಬಿಸಿಯಾಗಿದೆ. ಆಯಿಲ್ ಹಾಕ್ಕೊಳ್ಳೋಣ. ನೋಡಿ, ಹೀಗೆ ಹಾಕೋಬೇಕು ಬ್ರಷಿಂದ ಆಯಿಲ್ನ. ಇವಾಗ ಕಟ್ಲೆಟ್ ಇಟ್ಕೊಬರೋಣ. ನೋಡಿ, ಇವಾಗ
ಬ್ರಷಿಂದ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಯಾಕಂತಂದರೆ 2 ಕಡೆಯೂ ಬೇಯಬೇಕು, ಅದು ಬ್ರೌನಿಸ್ ಬರಬೇಕು ಬೆಂದು. ಅದಕ್ಕೋಸ್ಕರ ಸ್ವಲ್ಪ ಆಯಿಲ್ನ ಹಾಕ್ಕೊಳ್ಳೋಣ. ನೋಡಿ ಇವಾಗ ನೋಡಿ 2 ಕಡೆಯೂ ಬೇಯಬೇಕು, ಸ್ವಲ್ಪ ಕ್ರಿಸ್ಪಿಯಾಗಿ ಬರಬೇಕು. ಈ ಥರ ಹೀಗೆ ಫ್ರಂಟು ಬ್ಯಾಕು ಈ ಥರ ಮುಗ್ಚ್ಕೋಬೇಕು. ನೋಡ್ಬೋದು ನೋಡಿ ಈ ಥರ. ಇವಾಗ ರೆಡಿ ಇದೆ, ನೋಡ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಲ್ಲ. ನೋಡು ಚೆನ್ನಾಗಾಗಿದೆ ಅಲ್ವಾ. ಈಗ ತಗೊಳ್ಳೋಣ. ಬಂದಿದೆ ನೋಡ್ಬೋದು. ಇವಾಗ ಸರ್ವ್ ಮಾಡ್ಕೊಳ್ಳೋಣ. ಇವಾಗ ನೋಡ್ಬೋದು ಗೈಸ್, ನೋಡಿ ಎಷ್ಟು ಚೆನ್ನಾಗಿ ಕಟ್ಲೆಟ್ ರೆಡಿ ಇದೆ ಅಂತ. ನೋಡಿ ನೀವು ಕೂಡ ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡಿಕೊಡಿ, ತುಂಬ ಇಷ್ಟಪಡ್ತಾರೆ. ನೋಡಿ ಎಷ್ಟು ತುಂಬ ಚೆನ್ನಾಗಿದೆ ಅಂತ. ಇವಾಗ ರೆಡಿ ಆಗಿದೆ ಫ್ರೆಂಡ್ಸ್. ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಕೂಡ ಈ ವಿಡಿಯೋನ ನೋಡಿಕೊಂಡು ಮಾಡ್ಕೊಳ್ಳಿ, ಹೇಗಿದೆ ಟೇಸ್ಟ್ ಅಂತ ನನ್ನ ಕಮೆಂಟ್ ಬಾಕ್ಸಿಗೆ ಬಂದು ಕಮೆಂಟ್ ಮಾಡಿ ಹೇಳಿ. ನಾನು ಗ್ರೀನ್ ಚಟ್ನಿ ತಗೊಂಡಿದ್ದೇನೆ. ಈ ಕಟ್ಲೆಟ್ಗೆ ತುಂಬ ಟೇಸ್ಟ್ ಇರುತ್ತೆ, ನೀವು ಕೂಡ ಟ್ರೈ ಮಾಡಿ ನೋಡಿ. ಆಗಿದೆ ವೆಜಿಟೇಬಲ್ ಕಟ್ಲೆಟ್ ಮತ್ತು ಗ್ರೀನ್ ಚಟ್ನಿ ರೆಡಿಯಾಗಿದೆ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ರೆಸಿಪಿ ತೊಗೊಂಡು ಬರೋವರೆಗೆ ಕಾಯ್ತಾ ಇರಿ ಫ್ರೆಂಡ್ಸ್. ಥ್ಯಾಂಕ್ ಯು.